ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು. ಇವತ್ತಿನ ಬ್ಲಾಗ್ ಏನಂದ್ರೆ ಚಿಕನ್ ಚಾಪ್. ಯಾವ್ಯಾವ ಐಟಮ್ ಬೇಕು ಅಂತ ನೋಡಿ. ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಫಸ್ಟ್ ಇದನ್ನ ರೋಸ್ಟ್ ಮಾಡಬೇಕು. ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಶುಂಠಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲಾನು ಹಾಕಿ ಸ್ವಲ್ಪ ಈರುಳ್ಳಿ ಮತ್ತೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉರಿಬೇಕು. ನೋಡಿ, ಈ ತರ ಎಲ್ಲಾ ಐಟಮ್ಗಳನ್ನೆಲ್ಲ ಹಾಕಿ ನಾನು ಇನ್ನೂ ಐಟಮ್ ಹಾಕ್ತಾನೇ ಇದ್ದೀನಿ. ನಿಧಾನವಾಗಿ ಐಟಮ್ ಎಲ್ಲ ಹಾಕಿ ಇವಾಗ ರೋಸ್ಟ್ ಮಾಡಬೇಕು. ಕಾಯಿ ಮತ್ತೆ ಕಾಯಿನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಕಾಯಿನೇನು ಉರಿಯೋ ಅವಶ್ಯಕತೆ ಇಲ್ಲ. ಉರಿತೀನಿ ಅಂದ್ರೆ ಉರಿಬಹುದು. ನಾನ್ ಕಾಯಿನ ಇಲ್ಲಿ ಹುರಿದಿಲ್ಲ, ಲಾಸ್ಟ್ ಅಲ್ಲಿ ಹಾಕ್ತೀನಿ. ನೋಡಿ, ಈ ತರ ರೋಸ್ಟ್ ಮಾಡ್ಬೇಕು, ಚೆನ್ನಾಗಿ ಉರಿಬೇಕು. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹುರಿದು ನೋಡಿ, ಈ ತರ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು. ಇದಕ್ಕೆ ಹುರಿದಿರೋದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕಿ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಕಾಯಿನ ಹಾಕಿ ಇಷ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಫೈನ್ ಪೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಚಿಕನ್ ಚಾಪ್ಸ್ ನ ರೆಡಿ ಮಾಡೋಣ ಬನ್ನಿ. ಒಂದ್ ಬಾಣ್ಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೋಡಿ, ಇಷ್ಟ ಹಾಕಿದ್ರೆ ಸಾಕು. ನಾನ್ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ನಮ್ಮ ಮಮ್ಮಿ ಅದ್ರಲ್ಲಂತೂ ಸ್ವಲ್ಪ ಕಡಿಮೆನೆ. ನಾವೆಲ್ಲರೂ ಆದ್ರೆ ಜಾಸ್ತಿ ಮಾಡ್ಬಿಡ್ತೀವಿ. ನಮ್ಮ ಮಮ್ಮಿ ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆನೆ. ಒಗ್ಗರಣೆಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನೂ ಯೂಸ್ ಮಾಡಿದ್ದಾರೆ. ಬೆಳ್ಳುಳ್ಳಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಚಿಕನ್ ಜೊತೆಗಂತೂ. ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಒಂದ್ಸಲ ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ ಈ ಚಿಕನ್ ಚಾಪ್ಸ್ ನ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಇದನ್ನ ನಾನೆಲ್ಲ ಮಾಡ್ತಾ ಇರೋದು, ನಮ್ಮ ಮಮ್ಮಿ ಮಾಡ್ತಾ ಇರೋದು. ಟೇಸ್ಟ್ ಯಾವ ರೀತಿ ಬಂತು ಅಂತ ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿದವರೆಲ್ಲರೂ ಕಮೆಂಟ್ ಮಾಡ್ಬೇಕು. ನೋಡಿ, ಇಷ್ಟು ರೋಸ್ಟ್ ಆಗ್ಬೇಕು. ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎರಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು. ಫ್ರೈ ಆದ ನಂತರ ನಾವು 1.5 ಇಂದ 2 kg ಅಷ್ಟು ಚಿಕನ್ ತಗೊಂಡಿದ್ವಿ. ಆಲ್ರೆಡಿ ಚಿಕನ್ ಎಲ್ಲ ತೊಳೆದಿಟ್ಟಿದ್ದು. ನೋಡಿ, ಇವಾಗ ಹಾಕ್ತಾ ಇದೀವಿ. ಇವಾಗ ಚಿಕನ್ ಎಲ್ಲ ಸ್ವಲ್ಪ ಉರಿಬೇಕು. ಇವಾಗ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋ ತನಕ ಉರಿಬೇಕು. ಮಸಾಲೆ ಆಲ್ರೆಡಿ ಎಣ್ಣೆಲಿ ಚೆನ್ನಾಗಿ ಹುರಿದು ರುಬ್ಬಿರೋದ್ರಿಂದ ಮಸಾಲೆ ಏನ್ ಜಾಸ್ತಿ ಬೇಯುವಂತ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಆಲ್ರೆಡಿ ಹುರಿದಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದಾರೆ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಹಿಂಗೋ ತನಕ ಹುರಿಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ನೋಡಿ, ಹುರಿವಾಗ್ಲೇನೆ ಟೇಸ್ಟ್ ಗಮ್ ಅಂತ ಇರ್ತದೆ. ಅಯ್ಯೋ, ಎಷ್ಟ್ ಬೇಗ ಮಾಡ್ಕೊಡ್ತಾರೆ, ಎಷ್ಟ್ ಬೇಗ ತಿಂತೀವೋ ನಾವು ಅಂತ ಸಾಯುವಂಗ ಇರ್ತದೆ. ಮತ್ತೆ ನಾವೆಲ್ರೂ ಚಿಕ್ಕೋರಿದ್ದಾಗ ಈ ತರ ಉರ್ಬಾಡ್ ಎತ್ಕೊಡ್ತಿದ್ರು. ಸ್ವಲ್ಪ ಹಿಂಗೆ ಉಪ್ಪು ಮತ್ತೆ ಅರಿಶಿನದ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಹುರಿದು ನೀರು ಹಿಂಗಿದ್ಮೇಲೆ ನಮ್ಗೆ ಕೊಡೋರು ತಿನ್ನಕ್ಕೆ. ಇವಾಗ ನೋಡಿ, ಹುರಿದಿರೋ ಮಸಾಲೆ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಉರಿತಾರೆ. ಅದು ಸ್ವಲ್ಪ ಎಲ್ಲ ನೀರೆಲ್ಲ ಹಿಂಗಿರುತ್ತಲ್ವಾ. ಇವಾಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಿಮ್ಗೆ ತೆಳ್ಳಗ್ ಬೇಕು ಅಂದ್ರೆ ತೆಳ್ಳಗ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ ಗ್ರೇವಿ ಮಾಡ್ಕೋಬಹುದು. ನಾವು ಬಿರಿಯಾನಿಗೆ ಸೈಡ್ಸ್ ಮಾಡ್ಕೊಂಡಿದ್ದು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನೀವು ಅಲ್ರೂ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಹಾಕಿ, ಆಯ್ತಾ? ನೋಡಿ, ಇವಾಗ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಅದು ಗಟ್ಟಿ ಆಯ್ತು ಅಂತ ಹೇಳ್ಬಿಟ್ಟು ಒಂಚೂರು ನೀರ್ ಹಾಕ್ತೀವಿ. ಯಾಕೆಂದ್ರೆ ಒಂಚೂರು ಚಿಕನ್ ಬೇಯ್ಬೇಕಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ನೀರ್ನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು. ಟೇಕ್ ಕೇರ್ ಅಂಡ್ ಬೈ ಬಾಯ್.